ಕೆಮ್ಮು, ಸುಸ್ತು, ತಲೆನೋವು ಇಂಥದ್ದೆಲ್ಲ ಕೂಡ ಒಂದಷ್ಟು ಸೂಚನೆಗಳು. ಇನ್ನು ದಿನೇಶ್ ಗುಂಡೂರಾವ್ ಈ ಬಗ್ಗೆ ಮಾತನಾಡಿದ್ದಾರೆ. ಆರೋಗ್ಯ ಸಚಿವರು ವಿಕಾಸಸೌಧದಲ್ಲಿ ಆರೋಗ್ಯ ಸಚಿವರು ಇದರ ಬಗ್ಗೆ ಮಾತನಾಡಿರೋದು. ಸಚಿವರ ಸಭೆಯಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಭಾಗಿ, ಇದರ ಬಗ್ಗೆ ಮೀಟಿಂಗ್ ಕೂಡ ನಡೀತಾ ಇದೆ. ಸಚಿವರ ಸಭೆಯಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿ ಹೇಗೆ ಕೋವಿಡ್ ನಿಯಂತ್ರಣ ಮತ್ತು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಚರ್ಚೆ. ಸಬ್ ವೇರಿಯಂಟ್ ಹರಡದಂತೆ ಪಾಲಿಸಬೇಕಾದಂಥ ಕ್ರಮಗಳೇನು, ರಾಜ್ಯದಲ್ಲಿ ಆರೋಗ್ಯ ಇಲಾಖೆ ಯಾವ ರೀತಿ ಸಜ್ಜಾಗಿರಬೇಕು, ಆರಂಭದಲ್ಲೇ ನಾವು ಇದನ್ನು ತಡೆಗಟ್ಟಿದ್ರೆ ಇದು ಬಹಳ ಜನರಿಗೆ ಹಬ್ಬೋದಿಲ್ಲ. ಜನರಿಗೆ ಜಾಗೃತಿ ಮೂಡಿಸಬೇಕು ಹೇಗೆ ಅನ್ನೋದ್ರ ಬಗ್ಗೆ ಮೀಟಿಂಗ್ ಅನ್ನ ನಡೆಸಲಾಗ್ತಾ ಇದೆ. ಸೊ ರಾಜ್ಯದಲ್ಲಿ ಆರೋಗ್ಯ ಇಲಾಖೆ ಸಜ್ಜಾಗಿರಬೇಕು ಅನ್ನೋದು. ಸೊ ನಾವೀಗ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಮೀಟಿಂಗ್ನದ್ದು. ಇದು ಮೀಟಿಂಗ್ನ ಲೈವ್ ವಿಜುವಲ್ಸ್, ನೇರ ದೃಶ್ಯಗಳು. ಇದು ಆರೋಗ್ಯ ಸಚಿವರು ಮೀಟಿಂಗ್ ಅನ್ನು ನಡೆಸ್ತಾ ಇರೋದು. ಅಧಿಕಾರಿಗಳು, ಆರೋಗ್ಯ ಇಲಾಖೆ ಅಧಿಕಾರಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ಸೊ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಏನು ಅನ್ನೋದ್ರ ಬಗ್ಗೆ, ಸಬ್ ವೇರಿಯಂಟ್ ಹರಡದಂತೆ ಪಾಲಿಸಬೇಕಾದಂಥ ಕ್ರಮ, ಜನರಲ್ಲಿ ಮೂಡಿಸಬೇಕಾದಂಥ ಅವೇರ್ನೆಸ್, ಇದರ ಬಗ್ಗೆ ಕೂಡ ಇವತ್ತಿನ ಮೀಟಿಂಗ್ನಲ್ಲಿ ಚರ್ಚೆ ಆಗ್ತಾ ಇದೆ. Naturally, everything will be monitored and cases ಯಾವ ಥರ ಇದೆ ಮತ್ತು ಅದರ ಎಫೆಕ್ಟ್ ಏನು, ಯಾವ ಥರ ಜನರ ಮೇಲೆ ಅದು ಪ್ರಭಾವ ಬೀರ್ತಾ ಇದೆ ಎಲ್ಲವನ್ನು ಕೂಡ ನೋಡ್ತೀವಿ. ಇದುವರೆಗೂ ಯಾವುದೇ ಒಂದು ಆತಂಕ ಪಡುವಂಥ ಯಾವುದೇ ರೀತಿಯ ಆ ಥರ ಬೆಳವಣಿಗೆ ಏನಾಗಿಲ್ಲ. ಕೋವಿಡ್ ಮತ್ತು ಬೇರೆ ಬೇರೆ ವೈರಲ್ ಡಿಸೀಸಸ್ಸು ಮತ್ತು ಇನ್ಫ್ಲೂಯೆನ್ಸಾ, ನಿಮೋನಿಯಾ ಅದೆಲ್ಲ ಸ್ವಲ್ಪ ಈ ಒಂದು ವೆದರ್ ಕಂಡೀಷನ್ಸ್ ಹೆಚ್ಚಿರ್ತದೆ. ಸೊ ಅದಕ್ಕೋಸ್ಕರ ಅದನ್ನೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮುಂದೆ ಅದೇನು ಕ್ರಮ ತಗೊಳ್ಬೇಕು, ಖಂಡಿತ ಸೂಕ್ತವಾದ ಕ್ರಮಗಳು ತಗೊಳ್ತೀವಿ, ಅವಶ್ಯಕತೆ ಕ್ರಮಗಳು ತಗೊಳ್ತೀವಿ. ನ್ಯಾಚುರಲ್ ಇಟ್ಸ್ ನಾರ್ಮಲ್ ಪ್ರೊಸೀಜರ್ಸ್ ಎಲ್ಲ ಇದೆ, ಪ್ರೋಟೋಕಾಲ್ಸ್ ಆಲ್ರೆಡಿ ಇದೆ. ಸೊ ಇದೆಲ್ಲ ಮಾನಿಟರ್ ಮಾಡ್ತಾನೆ ಇರ್ತೀವಿ. ಅದರಿಂದ ಏನಾದರೂ ಹೆಚ್ಚು ಆಗ್ತಾ ಇದೆ ಅಥವಾ ಅದರಿಂದ ಏನಾದರೂ ಆತಂಕ ಪಡುವಂಥ ಇದನ್ನು ಅಂಶಗಳು ಬಂದಾಗ ಖಂಡಿತವಾಗಿ ನಾವು ಅದನ್ನು ಎಚ್ಚೆತ್ತುಕೊಂಡು ಏನೇನು ಕ್ರಮಗಳು ತಗೊಳ್ತೀವಿ. ಆದರೆ ಸದ್ಯದಲ್ಲಿ ಯಾವುದೇ ರೀತಿಯ ಭಯವನ್ನು ಸೃಷ್ಟಿ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಐ ಡೋಂಟ್ ಥಿಂಕ್ ವಿ ಶುಡ್ ಕಾಸ್ ಎನಿ ಬೈಕ್ದೆಲ್ಲ ಟೆಸ್ಟ್ ಮಾಡ್ತೀವಿ. ಏನಾದರೂ ವೈರಲ್ ಕಂಡೀಷನ್ಸ್ ಇದ್ರೆ ನಾವು ಟೆಸ್ಟ್ ಮಾಡಿಸ್ತೀವಿ.